Yes, hello friends, welcome back to Science Padashala. This is Girish Babu. So, today we'll discuss that periodic classifications of element part 2. ಧಾತುಗಳ ಆವರ್ತನೆಯ ವರ್ಗೀಕರಣ ಅಂತ ಏನು ನಾವು ಡಿಸ್ಕಸ್ ಮಾಡಿದ್ದೇವಲ್ಲ, ಸೊ ಅದರ ಒಂದು ಭಾಗ 2ನ ಇಲ್ಲಿ ನೋಡ್ತಾ ಹೋಗೋಣ. ಕ್ಲಿಯರ್? ಸೊ ಇನ್ನು ಯಾರು ಪಾರ್ಟ್ 1 ಅಥವಾ ಭಾಗ 1 ಯಾರು ನೋಡಿಲ್ಲ ಅಂದ್ರೆ ಪ್ಲೀಸ್ ಗೋ ಬ್ಯಾಕ್ ಅಂಡ್ ಒಂದು ಪ್ಲೇ ಲಿಸ್ಟ್ ಅಲ್ಲಿ ನೋಡಿ, ಯು ವಿಲ್ ಗೆಟ್ ದ ಪಾರ್ಟ್ 1 ವಿಡಿಯೋ, ದೆನ್ ಕಮ್ ಟು ದ ಪಾರ್ಟ್ 2. ಕ್ಲಿಯರ್? ಸೊ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಕ್ಲಿಕ್ ಆನ್ ದ ಲೈಕ್ ಬಟನ್, ಶೇರ್ ಯುವರ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್, ದೋಸ್ ಹೂ ಆರ್ ರಿಯಲಿ ನೀಡ್ ದ ಸಬ್ಜೆಕ್ಟ್ ನಾಲೆಡ್ಜ್. ಕ್ಲಿಯರ್? ಎಸ್, ನೆಕ್ಸ್ಟ್ ಗೆಟ್ ಇನ್ ಟು ದ ಸಬ್ಜೆಕ್ಟ್. ಇಲ್ಲಿ ನೋಡಿ, ಸೊ ಈ ಒಂದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀಬೇಕು ಅಂದ್ರೆ ನಮಗೆ ಒಂದು ಯಾವ್ದು ಇಂಪಾರ್ಟೆಂಟ್ ಅಂದ್ರೆ ಅಫ್ಬೂ ಪ್ರಿನ್ಸಿಪಲ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಏನು ಅಫ್ಬೂ ಪ್ರಿನ್ಸಿಪಲ್ ಅಂತ ಕರಿತೀವಿ. ಇಲ್ಲಿ ನೋಡಿ, ಅಫ್ಬೂ ಪ್ರಿನ್ಸಿಪಲ್ ಅಂತ ಇದೆ ಇಲ್ಲಿ, ಅಫ್ಬೂ ಪ್ರಿನ್ಸಿಪಲ್. ಸೊ ಈ ಒಂದು ಅಫ್ಬೂ ಪ್ರಿನ್ಸಿಪಲ್ ನ ಆನ್ ದ ಬೇಸಿಸ್ ಆಫ್ ಅಫ್ಬೂ ಪ್ರಿನ್ಸಿಪಲ್ ವಿ ಆರ್ ಟ್ರೈ ಟು ರೈಟ್ ದ electronic configuration of any element. We can write electronic configuration of any element by using this Aufbau principle. ಅರ್ಥ ಆಯ್ತಲ್ಲ? ನೋಡಿ ಇಲ್ಲಿ, it states that electrons are filled into atomic orbits in the increasing order of their orbital energy levels. Clear? ಸೊ ಇಲ್ಲಿ ನೋಡಿ ಯಾವ ತರ ಇದೆ ಅಂತ ನೋಡೋಣ. ಫಸ್ಟ್ ನಾವು 1s 2s 2p 3s 3p 3d 4s 4p 4d 4f 5s 5p 5d 5s 6x 6p 6d 7s 7p 8s ಈ ತರ ಒಂದು ಬರ್ಕೋತಾ ಹೋಗ್ಬೇಕು. ಬಟ್ ಯಾವ ತರ ಒಂದು ಇದನ್ನ ಬರಿಬೇಕು ಅಂದ್ರೆ ಡಯಾಗ್ನಲ್ ಆರ್ಡರ್, ಅಂದ್ರೆ ಫಸ್ಟ್ 1s ಬರಿಬೇಕು, ನೆಕ್ಸ್ಟ್ 2s, ನೆಕ್ಸ್ಟ್ 3s ಬರಿಬಾರ್ದು, ನೆಕ್ಸ್ಟ್ ವಿ ವಿಲ್ ಮೂವ್ ಆನ್ ಟು 2p 2p ಆದ್ಮೇಲೆ 3s 3s ಆದ್ಮೇಲೆ 3p and 4s. After this 4s 3d, then 4p, then 5s, then 4d. This is the way to write the electronic configuration. This is explained by Aufbau ಅನ್ನೋ ಒಬ್ಬ ಸೈಂಟಿಸ್ಟ್ ಎಕ್ಸ್ಪ್ಲೈನ್ ಮಾಡ್ತಾನೆ. ಸೊ ಹಾಗಾದ್ರೆ ಒಂದು ಎಲಿಮೆಂಟ್ ತಗೊಳ್ಳೋಣ. ಕಾರ್ಬನ್ ನೋಡಿ, ಇಲ್ಲಿ ಕಾರ್ಬನ್ ಅಟಾಮಿಕ್ ನಂಬರ್ 6 ಆಗಿರುತ್ತೆ. ಸೊ ನಾವೊಂದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀತಾ ಹೋಗೋಣ. ಫಸ್ಟು 1s2 ಇದೆ, 1s2 ಕ್ಲಿಯರ್. ನೆಕ್ಸ್ಟ್ ಇದಾದ್ಮೇಲೆ 2s2 2s2. ನೆಕ್ಸ್ಟ್ ನೋಡಿ ಏನಿದೆ, 2p ಇದೆ, 2p. ಇಲ್ಲಿ 2 electrons 2 electrons 4 electrons ಆಗೋಗಿದೆ, ಓನ್ಲಿ ಲೆಫ್ಟ್ ಔಟ್ ವಿತ್ 2. ನಾವು ನಮಗೆ ಎಲೆಕ್ಟ್ರಾನಿಕ್ ಇದು ಅಟಾಮಿಕ್ ನಂಬರ್ ಎಷ್ಟಿದೆ, 2 ಇದೆ. ಸೊ ಅದಕ್ಕೆ ನಾವು 2 ಅಷ್ಟೇ ಬರೀಬೇಕು. 2 + 2 + 2 6 ಆಗಿರುತ್ತೆ. Atomic number is equal to the number of electrons and atomic number is equal to the number of protons. Clear? So ಇಲ್ಲಿ ಏನಾಗಿದೆ, S ಶೆಲ್ ಅಲ್ಲಿ, S ಸಬ್ ಶೆಲ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆ, 2 electrons ಇದೆ. ನೆಕ್ಸ್ಟ್ ಒನ್ ಮೋರ್ 2s electrons ಇದೆ, 2s ಅಲ್ಲಿ ಎಷ್ಟಿದೆ, ಅಗೈನ್ 2 electrons. ಅಗೈನ್ ಕಮಿಂಗ್ ಟು ದಿಸ್ P ಅಲ್ಲಿ ಎಷ್ಟು ಬರುತ್ತೆ ಅಂದ್ರೆ 6 electrons ಕೆಪಾಸಿಟಿ ಇರುತ್ತೆ. ನೋಡಿ ಇಲ್ಲಿ ಒನ್ ಮೋರ್ ಥಿಂಗ್, S ನ ಕೆಪಾಸಿಟಿ, S ಅನ್ನೋದು ನಾವು ಮೊನ್ನೆ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಸೊ ಮೇನ್ ಶೆಲ್ಸು ಕೆ ಆಗಿರುತ್ತೆ. ಕೆ ನ ಕೆಪಾಸಿಟಿ ಎಷ್ಟು, 2 electrons. ಎಲ್ ನ ಕೆಪಾಸಿಟಿ, ದಟ್ ಈಸ್ ಫಾರ್ಮುಲಾ 2n². ಸೊ ಎಲ್ ನ ಕೆಪಾಸಿಟಿ ಎಷ್ಟು, 8 electrons. ಎಂ ನ ಕೆಪಾಸಿಟಿ 18 electrons ಆಗಿರುತ್ತೆ. ಕ್ಲಿಯರ್? ಇದು ಮೇನ್ ಶೆಲ್ಸ್. ಹಾಗಾದ್ರೆ ಸಬ್ ಶೆಲ್ಸ್ ಯಾವುದು, ಎಸ್ ಪಿ ಡಿ ಎಫ್ ಆಗಿರುತ್ತೆ. ಎಸ್ ನ ಕೆಪಾಸಿಟಿ 2 electron ನ ಒಂದು ಹಿಡಿದಿಟ್ಕೋಬಹುದು, ಯಾವುದು, ಎಸ್ ಸಬ್ ಶೆಲ್. ಪಿ ಸಬ್ ಶೆಲ್ 3 electrons, ಸಾರಿ 6 electrons. ಡಿ ಸಬ್ ಶೆಲ್ 10 electrons. ಎಫ್ ಸಬ್ ಶೆಲ್ 14 electrons. ಅರ್ಥ ಆಯ್ತಲ್ಲ? ಸೊ ಹಾಗಾದ್ರೆ ನೋಡಿ ಇಲ್ಲಿ ಪಿ ನ ಕೆಪಾಸಿಟಿ ಎಷ್ಟು, 6 electrons. 6 electrons ಅಂದ್ರೆ ಎಷ್ಟು ಬಾಕ್ಸ್ ಬರೀಬೇಕು ನಾವು, 3 ಬಾಕ್ಸಸ್ ಬರಬೇಕು. ಕ್ಲಿಯರ್? ಸೊ ಹಾಗಾದ್ರೆ ಇಲ್ಲಿ ಎಷ್ಟು ಎಲೆಕ್ಟ್ರಾನ್ ಇದೆ, 2 electron ಇದೆ. ಬಟ್ ನಾವು ವಿ ಹ್ಯಾವ್ ಟು ರೈಟ್ ಲೈಕ್ ದಿಸ್. ಕ್ಲಿಯರ್? ಸೊ ವೇಕೆನ್ಸಿ ಎಷ್ಟಿದೆ, ಸೊ 1 ಇದೆ, 2 ಇದೆ, ಇಲ್ಲಿ 1 ಇದೆ, ಇನ್ನೊಂದು ಬೇಕು, ಇಲ್ಲಿ 1 ಬೇಕು, 2 ಆಯ್ತು, 3 4. ಹಾಗಾದ್ರೆ ಕಾರ್ಬನ್ ನ ವೇಲೆನ್ಸಿ ಎಷ್ಟು ಅಂದ್ರೆ, ವೇಲೆನ್ಸಿ ಎಲೆಕ್ಟ್ರಾನ್ಸ್ ಎಷ್ಟು ಅಂದ್ರೆ
4 ಆಗಿರುತ್ತೆ. ಕಾರ್ಬನ್ ನ ವೇಲೆನ್ಸಿ 4 ಆಗಿರುತ್ತೆ. ಅರ್ಥ ಆಯ್ತಲ್ಲ? ಎಸ್ ನೋಡಿ, ಈ ತರ ನಾವು ಅಫ್ಬೂ ಪ್ರಿನ್ಸಿಪಲ್ ನ ತಿಳ್ಕೊಂಡ್ವಿ. ಸೊ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಯಾವ ತರ ಬರೆಯೋದು ಅಂತ ತಿಳ್ಕೊಂಡ್ವಲ್ಲ. ಸೊ ನೆಕ್ಸ್ಟ್ ಸಲ್ಫರ್ ಅಂತ ಒಂದು ಅಟಾಮಿಕ್ ಎಲಿಮೆಂಟ್ ಇದೆ. ಸಲ್ಫರ್ ಇಂಡಿಕೇಟೆಡ್ ಬೈ ಎಸ್. ಸೊ ಅಟಾಮಿಕ್ ನಂಬರ್ ಎಷ್ಟಪ್ಪ ಅಂದ್ರೆ ದಟ್ ಈಸ್ 16 ಆಗಿರುತ್ತೆ, 16 ಆಗಿರುತ್ತೆ. ಕ್ಲಿಯರ್? ಸೊ ಇಲ್ಲಿ ಆಗ್ಲೇ ನಾವು ಡಿಸ್ಕಸ್ ಮಾಡಿದ್ವಿ, ಎಸ್ ಅನ್ನೋದು ಎಷ್ಟು ಎಲೆಕ್ಟ್ರಾನ್ ಹಿಡಿದಿಟ್ಕೊಳ್ಳುವ ಒಂದು ಕೆಪಾಸಿಟಿ ಇದೆ ಅಂದ್ರೆ 2. ಎಸ್ ಹೋಲ್ಡ್ಸ್ ಅಪ್ ಟು 2 ಎಲೆಕ್ಟ್ರಾನ್ಸ್, ಪಿ ಹೋಲ್ಡ್ಸ್ ಅಪ್ ಟು 6 ಎಲೆಕ್ಟ್ರಾನ್ಸ್, ಡಿ ಹೋಲ್ಡ್ಸ್ ಅಪ್ ಟು 10 ಎಲೆಕ್ಟ್ರಾನ್, ಎಫ್ ಹೋಲ್ಡ್ಸ್ ಅಪ್ ಟು 14 ಎಲೆಕ್ಟ್ರಾನ್. ನೋಡಿ ಇಲ್ಲಿ ಪಿ 6 ಅಲ್ವಾ, 6 ಕಂಪ್ಲೀಟ್ ಆಗಿದ್ರೆ ದಟ್ ಈಸ್ ಸ್ಟೇಬಲ್ ಅಂತ ಹೇಳ್ಬಿಟ್ಟು, ಕಂಪ್ಲೀಟ್ ಫಿಲ್ಡ್ ಆರ್ಬಿಟ್ ಅಂತ ಹೇಳ್ಬಿಟ್ಟು. ಡಿ ಅಲ್ಲಿ 10 ಎಲೆಕ್ಟ್ರಾನ್ಸ್ ಕಂಪ್ಲೀಟ್ ಆಗಿದ್ರೆ ಅದು ಸ್ಟೇಬಲ್ ಅಂತ ಹೇಳ್ಬಿಟ್ಟು, ಕಂಪ್ಲೀಟ್ಲಿ ಫಿಲ್ಡ್ ಆರ್ಬಿಟ್ಸ್ ಅಂತ ಹೇಳ್ಬಿಟ್ಟು. ಕ್ಲಿಯರ್? ಎಸ್ ನೋಡಿ, ಒಂದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನೋಡಿ ಇಲ್ಲಿದೆ ಸಲ್ಫರ್ದು. 1s2, 2s2, 2p6, 3s2, 3p4. ನೋಡಿ ಇದು ಇಲ್ಲಿ ಮೇನ್ ಆಗಿ ಎಷ್ಟು ಶೆಲ್ಸ್ ಇದೆ ಅಂದ್ರೆ ಇಲ್ಲಿ ಕೆ ಶೆಲ್, ಇದು ಎಲ್ ಶೆಲ್, ಇದು ಎಂ ಶೆಲ್ ಆಗಿರುತ್ತೆ. ಕ್ಲಿಯರ್? ಸೊ ಒಂದು ಕೆ ಶೆಲ್ ನ ಕೆಪಾಸಿಟಿ ಎಷ್ಟು 2 ಕರೆಕ್ಟ್ ಆಗಿದೆ. ಎಲ್ ಶೆಲ್ ನ ಕೆಪಾಸಿಟಿ ಎಷ್ಟು 8 ಕರೆಕ್ಟ್ ಆಗಿದೆ. ಎಂ ಶೆಲ್ ನ ಕೆಪಾಸಿಟಿ ಎಷ್ಟು 18 ಆಗಿರುತ್ತೆ. ಬಟ್ ಇಲ್ಲಿ ನಮ್ಗೆ ಇನ್ನೂ ಬೇಕು, ಬಟ್ ಒಂದು ಸಲ್ಫರ್ ನ ಒಂದು ಅಟಾಮಿಕ್ ನಂಬರ್ ಇಲ್ಲಿಗೆ ಎಂಡ್ ಆಗುತ್ತೆ. ಸೊ ಅದಕ್ಕೆ ನೋಡಿ ಇಲ್ಲಿ 2 + 2 4, 4 + 6 10, 6 + 2 12, 12 + 4 16. ಸೊ 16 ಅಟಾಮಿಕ್ ನಂಬರ್ ಅಲ್ಲಿಗೆ ಸ್ಟಾಪ್ ಆಗಿದೆ. ಅರ್ಥ ಆಯ್ತಲ್ಲ? ಸೊ ಇದು ಸೇಮ್ ಅಬೂ ಪ್ರಿನ್ಸಿಪಲ್ ನ ಒಂದು ತತ್ವದ ಮೇಲೆ ನಾವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನ ಬರಿತಾ ಹೋಗಿದ್ವಿ. 1s2, 2s2, 2p6, 3s2, 3p4. ಕ್ಲಿಯರ್? ನೆಕ್ಸ್ಟ್ ನೋಡಿ, ನೈಟ್ರೋಜನ್ ಒಂದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇಲ್ಲಿದೆ. 1s2, 2s2, 2p3 ಆಗಿರುತ್ತೆ. ಸೊ ಇಲ್ಲಿ 1s2, ಅದಾದ್ಮೇಲೆ 2s2, 2p3 ಇಲ್ಲಿಗೆ ಸ್ಟಾಪ್ ಆಗಿರುತ್ತೆ. ಯಾಕಂದ್ರೆ ಅಟಾಮಿಕ್ ನಂಬರ್ 7 ಆಗಿರುತ್ತೆ ಯಾವ್ದು, ನೈಟ್ರೋಜನ್. ಕ್ಲಿಯರ್? ಸೊ ನಿಮ್ಗೆ ಬೇಕಾದ್ರೆ ಒಂದು ನಿಯಾನ್ ಬರೀರಿ. ನಿಯಾನ್ ಅಟಾಮಿಕ್ ನಂಬರ್ ಎಷ್ಟು 10 ಆಗಿರುತ್ತೆ. ಸೊ 1s2, 2s2, 2p6 ಅಷ್ಟೇ. 2 + 2 4, 4 + 6 10. ಸೊ ನೋಬಲ್ ಎಲಿಮೆಂಟ್ ಆಗಿರುತ್ತೆ ಇದು. ನಿಯಾನ್ ಅನ್ನೋದು ಹೈಲಿ ಸ್ಟೇಬಲ್ ಎಲಿಮೆಂಟ್ ಆಗಿರುತ್ತೆ. ಪಿ ಬ್ಲಾಕ್ ಎಲಿಮೆಂಟ್ಸ್ ಅಲ್ಲಿ ಬರುತ್ತೆ, ಡಿಸ್ಕಸ್ ಮಾಡೋಣ. ನೋಬಲ್ ಗ್ಯಾಸಸ್ ಅಂತ ಬರುತ್ತೆ. ಕ್ಲಿಯರ್? ನೋಬಲ್ ಗ್ಯಾಸಸ್ ಆರ್ ಹೈಲಿ ಸ್ಟೇಬಲ್ ಇನ್ ನೇಚರ್, ಇನರ್ಟ್ ಗ್ಯಾಸಸ್ ಅಂತ ಕರಿತೀವಿ. ವಿ ವಿಲ್ ಡಿಸ್ಕಸ್. ಓಕೆ? ಎಸ್ ನೋಡಿ, ಈ ಒಂದು ಪೀರಿಯಾಡಿಕ್ ನ ಒಂದು ಪೀರಿಯಾಡಿಕ್ ಟೇಬಲ್ ಒಂದು ಕ್ಲಾಸಿಫಿಕೇಶನ್ಸ್ ಮಾಡ್ತಾ ಹೋಗಿದ್ದಾರೆ, ಪೀರಿಯಡ್ಸ್ ಮತ್ತೆ ಗ್ರೂಪ್ಸ್ ಅಂತ ಹೇಳ್ಬಿಟ್ಟು. ಮೊದಲಿಗೆ ಒಂದು ಗ್ರೂಪ್ಸ್ ನ ನೋಡ್ತಾ ಹೋಗೋಣ. ನೋಡಿ ಇಲ್ಲಿ ಗುಂಪು ಅಥವಾ ವರ್ಗ ಅಂತ ಕರಿತೀವಿ. ಗುಂಪು ಮತ್ತೆ 1 ಮತ್ತೆ 2 ಇಲ್ಲಿ ಎಷ್ಟು ಗ್ರೂಪ್ಸ್ ಇದೆ? 1 2 3 4 ಅಪ್ ಟು ಎಷ್ಟಿದೆ? 18 ಗ್ರೂಪ್ಸ್ ಇದೆ ಅಲ್ವಾ. ಇವು ಫಸ್ಟ್ ಮತ್ತೆ ಸೆಕೆಂಡ್ ಗ್ರೂಪ್ ನ ಏನಂತ ಕರೀತಾರೆ? ಎಸ್ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರೀತಾರೆ. ಎಸ್ ಗುಂಪಿನ ಧಾತುಗಳು, ಎಸ್ ಗುಂಪಿನ ಧಾತುಗಳು. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ನೋಡಿ, ವರ್ಗ 3 ಅಂದ್ರೆ ಗುಂಪು 13ರಿಂದ 18. ಗುಂಪು 13ರಿಂದ 18 ಇರುವ ಧಾತುಗಳಿಗೆ ನಾವೇನಂತ ಕರಿತೀವಿ? ಪಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಪಿ ಗುಂಪಿನ ಧಾತುಗಳು, ಪಿ ಗುಂಪಿನ ಧಾತುಗಳು. ನೆಕ್ಸ್ಟ್ ನೋಡಿ, 3ರಿಂದ 12. ಸೊ ಗ್ರೂಪ್ 3 to 12. ಸೊ ಏನಂತ ಕರಿತೀವಿ ಇದಕ್ಕೆ? ಡಿ ಬ್ಲಾಕ್ ಎಲಿಮೆಂಟ್ಸ್, ಡಿ ಗುಂಪಿನ ಧಾತುಗಳು, ಡಿ ಗುಂಪಿನ ಧಾತುಗಳು ಅಂತ ಕರಿತೀವಿ. ನೆಕ್ಸ್ಟ್ ನೋಡಿ, ಎಫ್ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಲ್ಯಾಂಥನಾಯ್ಡ್ಸ್ ಅಂಡ್ ಆಕ್ಟಿನಾಯ್ಡ್ಸ್ ಅಂತ ಕರಿತೀವಿ. ಲ್ಯಾಂಥನಾಯ್ಡ್ಗಳ ಸರಣಿ ಮತ್ತೆ ಆಕ್ಟಿನಾಯ್ಡ್ಗಳ ಸರಣಿ ಅಂತ ಕರಿತೀವಿ. ಅದಕ್ಕೆ ನಾವೇನ್ ಕರಿತೀವಿ? ಎಫ್ ಗುಂಪಿನ ಧಾತುಗಳು ಅಂತ ಕರಿತೀವಿ. ಎಫ್ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಕ್ಲಿಯರ್? ಎಸ್ ಇಲ್ಲಿ ನೋಡಿ, ಈ ಒಂದು ಫಸ್ಟ್ ಗುಂಪು ಏನಿದೆ, ಫಸ್ಟ್ ಗ್ರೂಪ್ ಸೆಕೆಂಡ್ ಗ್ರೂಪ್ಗೆ ನಾವು ಎಸ್ ಬ್ಲಾಕ್ ಅಂತ ಕರಿತೀವಿ. ಹೌದಲ್ವಾ? ಹಾಗಾದ್ರೆ ಫಸ್ಟ್ ಗ್ರೂಪ್ಗೆ ಏನಂತ ಕರೀತಾರೆ ನೋಡಿ, ಇಲ್ಲಿ ಆಲ್ಕಲಿ ಮೆಟಲ್ಸ್ ಅಂತ ಕರೀತಾರೆ. ಭೂಕ್ಷಾರೀಯ ಲೋಹಗಳು, ಕ್ಷಾರೀಯ ಲೋಹಗಳು ಅಂತ ಕರೀತಾರೆ. ಏನು? ಕ್ಷಾರೀಯ ಲೋಹಗಳು, ಕ್ಷಾರೀಯ ಅಥವಾ ಕ್ಲಿಯರ್? ನೆಕ್ಸ್ಟ್ ಆಲ್ಕಲಿ ಮೆಟಲ್ಸ್ ಅಂತ ಕರೀತಾರೆ. ಎಸ್ ಯಾವ ಗುಂಪಿನ ಧಾತುಗಳಿಗೆ ಆಲ್ಕಲಿ ಮೆಟಲ್ಸ್ ಅಂತ ಕರೀತಾರೆ ಅಂತ ಕ್ವಶನ್ ಕೇಳಿದ್ದಾರೆ. ವಿಚ್ ಗ್ರೂಪ್ ವಿ ಆರ್ ಕಾಲ್ಡ್ ಆಸ್ ಆಲ್ಕಲಿ ಎಲಿಮೆಂಟ್ಸ್ ಅಂತ ಕ್ವಶನ್ ಕೇಳಿದ್ದಾರೆ. So that is S block elements. In that S block element, group 1 is called as alkali metals ಅಂತ ನಮಗೆ ಗೊತ್ತಿರಬೇಕು. ಅರ್ಥ ಆಯ್ತಲ್ಲ? ಎಸ್
ನೆಕ್ಸ್ಟ್ ನೋಡಿ ಗ್ರೂಪ್ 2 ಎರಡನೇ ಗುಂಪಿನ ಧಾತುಗಳಿಗೆ ಏನಂತ ಕ್ವಶನ್ ಕರೀತಾರೆ ಅಂತ ಕ್ವಶನ್ ಕೇಳಿದರೆ ದಟ್ ಇಸ್ ಆಲ್ಕಲಿ ಅರ್ತ್ ಮೆಟಲ್ ಅಂತ ಕರಿತೀವಿ. ಸೊ ಭೂಕ್ಷಾರೀಯ ಲೋಹಗಳು, ಭೂಕ್ಷಾರೀಯ ಲೋಹಗಳು ಅಥವಾ ಭೂಕ್ಷಾರೀಯ ಲೋಹಗಳು ಅಂತ ಕರಿತೀವಿ. ಅರ್ಥ ಆಯ್ತಲ್ಲ. ನೆಕ್ಸ್ಟ್ ಇಲ್ಲಿ ನೋಡಿ, ಈ ಒಂದು 3 ಇಂದ 12 ವರೆಗೂ ಏನಿದೆ, ಸೊ 3 ಇಂದ 12 ವರೆಗೂ ಏನಿದೆ ಆ ಒಂದು ಗುಂಪುಗಳಿಗೆ ನಾವೇನಂತ ಕರಿತೀವಿ, ಟ್ರಾನ್ಸಿಷನ್ ಮೆಟಲ್ಸ್ ಅಂತ ಕರಿತೀವಿ. ಅಂದ್ರೆ ಸಂಕ್ರಮಣ ಧಾತುಗಳು ಅಂತ ಕರಿತೀವಿ. ಸಂಕ್ರಮಣ ಧಾತುಗಳು. ನೆಕ್ಸ್ಟ್ 13 ಇಂದ 18 ವರೆಗೂ ಏನಿದೆ ಅದನ್ನ ನಾವು ಪಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಪಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಕ್ಲಿಯರ್. ಸೊ ನೋಡಿ, ಇಲ್ಲಿ ನಾವು ಒಂದು 17ನೇ ಗುಂಪಿನ ಧಾತುಗಳಿಗೆ ಹ್ಯಾಲೋಜನ್ಸ್ ಅಂತ ಕರಿತೀವಿ. ಹ್ಯಾಲೋಜನ್ಗಳು ಯಾವ ಗುಂಪಿಗೆ ಸೇರಿದೆ ಅಂದ್ರೆ 17ನೇ ಗುಂಪಿಗೆ ಸೇರಿದೆ. ಸೊ ನೋಬಲ್ ಗ್ಯಾಸಸ್ ಅಂತ ಕರಿತೀವಿ. 18ನೇ ಗುಂಪಿನ ಧಾತುಗಳಿಗೆ ನೋಬಲ್ ಗ್ಯಾಸಸ್ ಅಂತ ಕರಿತೀವಿ. ಕ್ಲಿಯರ್. ಇನರ್ಟ್ ಗ್ಯಾಸಸ್ ಅಂತ ಕೂಡ ಕರಿತೀವಿ. ರಾಜ ಅನಿಲಗಳು ಅಂತ ಕರಿತೀವಿ. ಈ ಒಂದು ಹ್ಯಾಲೋಜನ್ಸ್ ಮತ್ತೆ ನೋಬಲ್ ಗ್ಯಾಸಸ್ ಅವುಗಳ ಒಂದು ಡೈಲಿ ಲೈಫ್ ಯೂಸಸ್ ಇರುತ್ತೆ. ಕ್ಲಿಯರ್. ಅದನ್ನ ಒಂದು ಸಪರೇಟ್ ಕ್ಲಾಸ್ ಅಲ್ಲಿ ತಿಳ್ಕೊಳ್ಳೋಣ. ಕ್ಲಿಯರ್. ಎಸ್. ನೆಕ್ಸ್ಟ್ ನೋಡಿ, ಈ ಒಂದು ಲ್ಯಾಂಥನಾಯ್ಡ್ ಸಿರೀಸ್ ಅಥವಾ ಆಕ್ಟಿನಾಯ್ಡ್ ಸಿರೀಸ್ ನ ಎರಡನ್ನೂ ನಾವು ಸೇರಿ ಏನಂತ ಕರಿತೀವಿ, ಎಫ್ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಸೊ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಗೆ ನಾವೇನಂತ ಕರಿತೀವಿ, ಇನ್ನರ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಅಂದ್ರೆ ಒಳ ಸಂಕ್ರಮಣ ಧಾತುಗಳು. ಒಳ ಸಂಕ್ರಮಣ ಧಾತುಗಳು, ಒಳ ಸಂಕ್ರಮಣ ಧಾತುಗಳು ಅಂತ ಕರಿತೀವಿ. ಅರ್ಥ ಆಯ್ತಲ್ಲ. ಎಸ್ ನೋಡಿ, ಒಂದು ಕನ್ನಡದಲ್ಲಿ ಇಲ್ಲಿದೆ, 1ನೇ ಗುಂಪಿನ ಧಾತುಗಳಿಗೆ ಕ್ಷಾರೀಯ ಲೋಹಗಳು, 2ನೇ ಗುಂಪಿನ ಧಾತುಗಳಿಗೆ ಕ್ಷಾರೀಯ ಭಸ್ಮ ಲೋಹಗಳು, 3ನೇ ಗುಂಪಿನ ಧಾತುಗಳಿಗೆ 3ರಿಂದ 12ನೇ ಗುಂಪಿನ ಧಾತುಗಳು ಅಂದ್ರೆ ಡಿ ಬ್ಲಾಕ್ ಎಲಿಮೆಂಟ್ಸ್ ಗೆ ಸಂಕ್ರಮಣ ಲೋಹಗಳು, ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಕರಿತೀವಿ. 13ನೇ ಗುಂಪು ಬೋರಾನ್ ಫ್ಯಾಮಿಲಿ ಆಫ್ ಬೋರಾನ್. ಸೊ 13 ನೋಡಿ ಇಲ್ಲಿದೆ, ಫ್ಯಾಮಿಲಿ ಆಫ್ ಬೋರಾನ್ 13. ನೆಕ್ಸ್ಟ್ 14 ಏನಿದೆ, ಫ್ಯಾಮಿಲಿ ಆಫ್ ಕಾರ್ಬನ್ ನ ಒಂದು ಕುಟುಂಬ. ನೆಕ್ಸ್ಟ್ 15 ಏನಿದೆ, ಸಾರಜನಕ ಕುಟುಂಬ ಅಂದ್ರೆ ಫ್ಯಾಮಿಲಿ ಆಫ್ ನೈಟ್ರೋಜನ್, ಸಾರಜನಕ ಕುಟುಂಬ ಅಂತ ಕರಿತೀವಿ, ಫ್ಯಾಮಿಲಿ ಆಫ್ ನೈಟ್ರೋಜನ್. 16ನೇ ಗುಂಪಿನ ಧಾತುಗೆ ಆಮ್ಲಜನಕದ ಕುಟುಂಬ, ಫ್ಯಾಮಿಲಿ ಆಫ್ ಆಕ್ಸಿಜನ್. ನೆಕ್ಸ್ಟ್ 17ನೇ ಗುಂಪಿನ ಧಾತುವಿಗೆ ಹ್ಯಾಲೋಜನ್ಸ್ ಅಂತ ಕರಿತೀವಿ. 18ನೇ ಗುಂಪಿನ ಧಾತುಗಳಿಗೆ ಜಡ ಅನಿಲ ಅಂತ ಕರಿತೀವಿ. ಕ್ಲಿಯರ್. ಸೊ ಕನ್ನಡದಲ್ಲಿ ತಿಳ್ಕೋಬೇಕು. ಸಂಕ್ರಮಣ ಧಾತುಗಳು ಡಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಡಿ ಬ್ಲಾಕ್ ಎಲಿಮೆಂಟ್ಸ್ ಗೆ ಸಂಕ್ರಮಣ ಧಾತುಗಳು ಅಂತ ಕರಿತೀವಿ, ಟ್ರಾನ್ಸಿಷನ್ ಮೆಟಲ್ಸ್ ಅಂತ ಕರಿತೀವಿ. ಎಫ್ ಬ್ಲಾಕ್ ಎಲಿಮೆಂಟ್ಸ್ ಗೆ ಒಳ ಸಂಕ್ರಮಣ ಧಾತುಗಳು ಅಂತ ಕರಿತೀವಿ. ಅರ್ಥ ಆಯ್ತಲ್ಲ. ಎಸ್ ನೋಡಿ, ಈಗ ತಾನೇ ನಾವು ಒಂದು ಗ್ರೂಪ್ಸ್ ನ ನೋಡಿದ್ವಿ, ಯಾವ ಗುಂಪನ್ನ ಯಾವ ರೀತಿ ಕರಿತೀವಿ ಅಂತ ನೋಡಿದ್ವಿ. ನಾವು ವಿಲ್ ಡಿಸ್ಕಸ್ ಸಮ್ ಪೀರಿಯಡ್ಸ್ ಅಂದ್ರೆ ಆವರ್ತ ಬಗ್ಗೆ ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ 1ನೇ ಆವರ್ತ ಫಸ್ಟ್ ಪೀರಿಯಡ್ ಏನೇನಿದೆ, ಹೈಡ್ರೋಜನ್ ಇದೆ, ಹೀಲಿಯಂ ಇದೆ, ಜಲಜನಕ ಇದೆ, ಹೀಲಿಯಂ ಇದೆ. 2ನೇ ಆವರ್ತದಲ್ಲಿ ಲಿಥಿಯಂ ನಿಂದ ನಿಯಾನ್ ವರೆಗೆ ಇದೆ, ಲಿಥಿಯಂ ಟು ನಿಯಾನ್. 3ನೇ ಆವರ್ತದಲ್ಲಿ ಸೋಡಿಯಂ ನಿಂದ ಆರ್ಗಾನ್ ವರೆಗೆ ಇದೆ, ಸೋಡಿಯಂ ಟು ಆರ್ಗಾನ್. 4ನೇ ಪೀರಿಯಡ್ ಅಲ್ಲಿ ಪೊಟ್ಯಾಷಿಯಂ ಟು ಕ್ರಿಪ್ಟಾನ್. 5th ಪೀರಿಯಡ್ ರುಬಿಡಿಯಂ ಟು ಕ್ಸೆನಾನ್. 6th ಪೀರಿಯಡ್ ಸೀಸಿಯಂ ಟು ರೆಡಾನ್. 7th ಪೀರಿಯಡ್ ಸ್ಟ್ರಾನ್ಶಿಯಂ ಟು ಕಂಟಿನ್ಯೂಷನ್ ಆಗಿದೆ. ಕ್ಲಿಯರ್. ನೋಡಿ, ಇಲ್ಲಿ ಸೀಸಿಯಂ ನಿಂದ ಇಟ್ರಿಯಂ ಇವುಗಳ ಒಂದು ನಡುವೆ ಇರುವ ಒಂದು ಧಾತುಗಳಿಗೆ ಏನಂತ ಕರೀತಾರೆ, ಅಪರೂಪದ ಭೂಮಿಯ ಲೋಹಗಳು ಅಂತ ಕರೀತಾರೆ, ರೇರ್ ಮೆಟಲ್ಸ್ ಅಂತ ಕರೀತಾರೆ. ಕ್ಲಿಯರ್. ಎಸ್ ನೋಡಿ, ಈಗ ತಾನೇ ನಾವು ಏನೇ ನೋಡಿದ್ವಿ ಅದ್ರ ಬಗ್ಗೆ ಎಲ್ಲ ತಿಳ್ಕೊಳ್ತಾ ಹೋಗೋಣ. ಮೊದಲಿಗೆ ಎಸ್ ಗುಂಪಿನ ಧಾತುಗಳು, ಎಸ್ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಎಸ್ ಗುಂಪಿನ ಧಾತುಗಳು, ಕೆಲವು ಧಾತುಗಳಲ್ಲಿ ಎಲೆಕ್ಟ್ರಾನ್ಗಳು ತೀರಾ ಹೊರ ಕವಚದ ಎಸ್ ಕಕ್ಷೆಗಳಲ್ಲಿ ತುಂಬಿರುತ್ತೆ, ಅದಕ್ಕೆ ಅದನ್ನ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರಿತೀವಿ. ನೋಡಿ, ಇಲ್ಲಿ 1ನೇ ಗುಂಪಿನ ಧಾತು ಕ್ಷಾರೀಯ ಲೋಹಗಳು, 2ನೇ ಗುಂಪಿನ ಧಾತುಗಳಿಗೆ ಭೂಕ್ಷಾರಿ ಅಥವಾ ಕ್ಷಾರೀಯ ಭೂಮಿಯ ಲೋಹಗಳು ಅಂತ ಕರಿತೀವಿ. ಸೊ 1ನೇ ಗುಂಪಿನ ಧಾತು ಅಥವಾ ಫಸ್ಟ್ ಆಲ್ಕಲಿ ಮೆಟಲ್ಸ್ ಗೆ ಜನರಲ್ ಫಾರ್ಮುಲಾ ಏನಿರುತ್ತೆ, ದಟ್ ಈಸ್ NS1 ಆಗಿರುತ್ತೆ. ಕ್ಲಿಯರ್. ಸೊ ಸೆಕೆಂಡ್ ಗ್ರೂಪ್ಗೆ ಏನಾಗಿರುತ್ತೆ, NS2 ಅಂದ್ರೆ ಆಲ್ಕಲಿ ಅರ್ತ್ ಮೆಟಲ್ ಅಂತ ಕರಿತೀವಲ್ಲ, ಅದಕ್ಕೆ NS2 ಆಗಿರುತ್ತೆ. ಕ್ಲಿಯರ್. ಎಸ್.
ಸೊ ಈ ಒಂದು ಗುಂಪಿಗೆ ಸೇರಿದ ಧಾತುಗಳು ಅತ್ಯಂತ ಮೃದುವಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಸೋಡಿಯಂ ಮತ್ತೆ ಪೊಟ್ಯಾಷಿಯಂ ನಾವು ತುಂಬಾ ಸ್ಮೂತ್ ಇರುತ್ತೆ, ಚಾಕುವಿನಿಂದ ಆರಾಮಾಗಿ ಕಟ್ ಮಾಡಬಹುದು. ಸೋಡಿಯಂ ಇನ್ನೊಂದು ಕ್ವಶನ್ ಕೇಳಿದಾರೆ, ಏನಂದ್ರೆ ಸೋಡಿಯಂ ಮತ್ತೆ ಪೊಟ್ಯಾಷಿಯಂ ಎಲ್ಲಿ ಸ್ಟೋರ್ ಮಾಡಿರ್ತಾರೆ ಅಂತ ಹೇಳ್ಬಿಟ್ಟು. ಸೋಡಿಯಂ ಮತ್ತೆ ಪೊಟ್ಯಾಷಿಯಂ ನ ಎಲ್ಲಿ ಸ್ಟೋರ್ ಮಾಡಿರ್ತಾರೆ ಅಂದ್ರೆ ಸೀಮೆ ಎಣ್ಣೆಯಲ್ಲಿ ಸ್ಟೋರ್ ಮಾಡಿರ್ತಾರೆ, ಕೆರೋಸಿನ್ ಅಲ್ಲಿ ಸ್ಟೋರ್ ಮಾಡಿರ್ತಾರೆ. ಯಾಕೆಂದ್ರೆ ಅದು ಏರೊಂದಿಗೆ ಬೇಗ ರಿಯಾಕ್ಟ್ ಆಗುತ್ತೆ, ಸೋಡಿಯಂ ಮತ್ತೆ ಪೊಟ್ಯಾಷಿಯಂ. ಕ್ಲಿಯರ್? ಸೊ ಆದ್ರಿಂದ ಸೋಡಿಯಂ ಅಂಡ್ ಪೊಟ್ಯಾಷಿಯಂ ಆರ್ ಸ್ಟೋರ್ಡ್ ಇನ್ ಕೆರೋಸಿನ್. ನೋಡಿ, ಫಸ್ಟ್ ಗ್ರೂಪ್ ಎಲಿಮೆಂಟ್ಸ್ ದಟ್ ಈಸ್ ಆಲ್ಕಲಿ ಮೆಟಲ್ಸ್, ಲಿಥಿಯಂ, ಸೋಡಿಯಂ. ಸೊ ಜನರಲ್ ಫಾರ್ಮುಲಾ ಏನಿದೆ, NS1 ಇದೆ. ನೋಡಿ, ಫಾರ್ ಎಕ್ಸಾಂಪಲ್ ಸೋಡಿಯಂ ತಗೊಳ್ಳಿ, ಸೋಡಿಯಂ ಅಟಾಮಿಕ್ ನಂಬರ್ 11 ಆಗಿರುತ್ತೆ. ಸೋಡಿಯಂನ ಅಟಾಮಿಕ್ ನಂಬರ್ 11, 1s2 11 ಆಗಿರುತ್ತೆ, 1s2 2s2 2p6 3s1. ನೋಡಿ ಇಲ್ಲಿ 3s1 ಇಸ್ ನಥಿಂಗ್ ಬಟ್ NS1. ಆ ರೀತಿ ಎಂಡ್ ಆಗ್ತಿದೆಯಲ್ಲ, ಎಸ್. ಸೊ ಇದೊಂದು ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಥವಾ ಏನಾಗಿರುತ್ತೆ, NS1 ಆಗಿರುತ್ತೆ, ಲಾಸ್ಟ್ಗೆ ಎಂಡ್ ಆಗೋದು. ಅರ್ಥ ಆಯ್ತಲ್ಲ? ಎಸ್. ಸೊ ನೋಡಿ, ಆಲ್ಕಲೈನ್ ಅರ್ತ್ ಮೆಟಲ್ಸ್ ಅಂತ ಕರಿತೀವಿ, ಭೂಕ್ಷಾರೀಯ ಲೋಹಗಳು ಅಂತ ಕರಿತೀವಿ. ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನಾಗಿರುತ್ತೆ, NS2 ಆಗಿರುತ್ತೆ. ಅರ್ಥ ಆಯ್ತಲ್ಲ? ಎಸ್. ನೋಡಿ, ಈ ಒಂದು ಕ್ಯಾಲ್ಸಿಯಂ ತಗೊಳ್ಳಿ, ಇಲ್ಲಿ ನೋಡಿ ಆರ್ಗಾನ್ ನ ವ್ಯಾಲ್ಯೂ ಎಷ್ಟಿರುತ್ತೆ, 18 ಇರುತ್ತೆ. ನೆಕ್ಸ್ಟ್ 4s2. ಅರ್ಥ ಆಯ್ತಲ್ಲ? ಸೊ 4s2 ಅಂದ್ರೆ NS2 ಅಲ್ಲಿ ಎಂಡ್ ಆಗ್ತದೆ. ಇದು ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಕ್ಲಿಯರ್? ಎಸ್. ನೋಡಿ, ಇಲ್ಲಿ ಗ್ರೂಪ್ 1ಗೆ ಆಲ್ಕಲಿ ಮೆಟಲ್ಸ್ ಅಂತ ಕರಿತೀವಿ, 2ಗೆ ಆಲ್ಕಲಿ ಅರ್ತ್ ಮೆಟಲ್ ಅಂತ ಕರಿತೀವಿ. ಅರ್ಥ ಆಯ್ತಲ್ಲ? ಎಸ್. ನೆಕ್ಸ್ಟ್ ಕಮಿಂಗ್ ಟು ದ ಪಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರಿತೀವಿ, ಪಿ ಗುಂಪಿನ ಧಾತುಗಳು. ಸೊ ಧಾತುಗಳಲ್ಲಿ ಎಲೆಕ್ಟ್ರಾನ್ಗಳನ್ನು ತೀರಾ ಹೊರಕೋಶದ ಪಿ ಕಕ್ಷೆಗಳಲ್ಲಿ ತುಂಬಿರುತ್ತೆ, ಅದಕ್ಕೆ ನಾವೇನಂತ ಕರಿತೀವಿ, ಪಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಇದೊಂದು ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನಾಗಿರುತ್ತೆ, NS2 NP1, NS2 NP1 ಆಗಿರುತ್ತೆ. ಅರ್ಥ ಆಯ್ತಲ್ಲ? ನೋಡಿ, ಪಿ ಬ್ಲಾಕ್ ಎಲಿಮೆಂಟ್ಸ್ ಗುಂಪು 13ರಿಂದ 18ರವರೆಗೆ ಇರುತ್ತೆ. ಗ್ರೂಪ್ 13 to 18 ವಿ ಆರ್ ಕಾಲ್ಡ್ ಎಸ್ ಪಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಸೊ ಇಟ್ ಈಸ್ ಇಂಟ್ರೆಸ್ಟಿಂಗ್ ಟು ನೋಟ್ ದಟ್ ನಾನ್ ಮೆಟಲ್ಸ್ ಅಂಡ್ ಮೆಟಲಾಯ್ಡ್ಸ್ ಎಕ್ಸಿಸ್ಟ್ ಓನ್ಲಿ ಇನ್ ಪಿ ಬ್ಲಾಕ್ ದ ಪೀರಿಯಾಡಿಕ್ ಟೇಬಲ್. ಅಂದ್ರೆ ಆ ಲೋಹಗಳು ಮತ್ತೆ ಲೋಹಾಭಗಳು ಅಂತ ಕರಿತೀವಿ, ಅದು ಎಲ್ಲಿ ಎಕ್ಸಿಸ್ಟ್ ಆಗಿರುತ್ತೆ ಅಂದ್ರೆ ಈ ಒಂದು ಪಿ ಗುಂಪಿನ ಧಾತುಗಳಲ್ಲಿ ಎಕ್ಸಿಸ್ಟ್ ಆಗಿರುತ್ತೆ ಅಂತ ನಮ್ಗೆ ಗೊತ್ತಿರಬೇಕು. ಅರ್ಥ ಆಯ್ತಲ್ಲ? ಎಸ್. ನೋಡಿ, ಇಲ್ಲಿ 13ನೇ ಗುಂಪಿನಿಂದ 18ನೇ ಗುಂಪಿನ ತನಕ ಇರೋ ಧಾತುಗಳಿಗೆ ಪಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಸೊ ಬೋರಾನ್ ಫ್ಯಾಮಿಲಿ, ಕಾರ್ಬನ್ ಫ್ಯಾಮಿಲಿ, ನೈಟ್ರೋಜನ್ ಫ್ಯಾಮಿಲಿ, ಆಕ್ಸಿಜನ್ ಫ್ಯಾಮಿಲಿ, ಹ್ಯಾಲೋಜನ್ಸ್ ಅಂಡ್ ನೋಬಲ್ ಗ್ಯಾಸಸ್. ಇವೆಲ್ಲ ಪಿ ಬ್ಲಾಕ್ ಎಲಿಮೆಂಟ್ಸ್ಗೆ ಸಂಬಂಧಿಸಿದೆ. ನೆಕ್ಸ್ಟ್ ಕಮಿಂಗ್ ಟು ದ ಡಿ ಬ್ಲಾಕ್ ಎಲಿಮೆಂಟ್ಸ್, ಡಿ ಗುಂಪಿನ ಧಾತುಗಳು ಅಂತ ಕರಿತೀವಿ. ಸೊ ಡಿ ಬ್ಲಾಕ್ ಎಲಿಮೆಂಟ್ಸ್ಗೆ ಯಾಕೆ ಈ ತರ ಒಂದು ಹೆಸರು ಬಂತು ಅಂದ್ರೆ, ಸೊ ಏನಂತ ಕರೀತಾರೆ ಅಂದ್ರೆ ಸಂಕ್ರಮಣ ಧಾತುಗಳು ಅಂತ ಕರೀತಾರೆ, ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಕರಿತೀವಿ, ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಯಾವ್ದನ್ನ? ಒಂದು ಡಿ ಬ್ಲಾಕ್ ಎಲಿಮೆಂಟ್ಸ್ ಅನ್ನ. ಇಲ್ಲಿ ನೋಡಿ, ಫಸ್ಟ್ ಹೆಂಗಿರುತ್ತೆ ಅಂದ್ರೆ 3D ಇರುತ್ತೆ, 4s ಇರುತ್ತೆ. ಸೊ ಫಸ್ಟ್ ಈ ಒಂದು ಶೆಲ್ ಫಿಲ್ ಆಗುತ್ತೆ, ಪೆನಲ್ಟಿಮೇಟ್ ಶೆಲ್ ಅಂತ ಕರಿತೀವಿ. ಸೊ ಇಲ್ಲಿಂದ ಒಂದು ಎಲೆಕ್ಟ್ರಾನ್ ಇಲ್ಲಿಗೆ ಬಂದು ಈ ಒಂದು ಶೆಲ್ ಅನ್ನೋದು ಫಿಲ್ ಆಗುತ್ತೆ, ಪೆನಲ್ಟಿಮೇಟ್ ಶೆಲ್ ಅಂತ ಕರಿತೀವಿ, 3D. ಸೊ ಅದಕ್ಕೆ ಈ ಒಂದು ಪ್ರಾಪರ್ಟಿ ಇರೋದಕ್ಕೆ ನಾವು ಸಂಕ್ರಮಣ ಧಾತುಗಳು ಅಥವಾ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಬಟ್ ಇನ್ನೊಂದ್ ತರನು ಹೇಳ್ಬೋದು, ಏನು ಅಂದ್ರೆ ಎಸ್ ಬ್ಲಾಕ್ ಇಲ್ಲಿದೆ, ಪಿ ಬ್ಲಾಕ್ ಇಲ್ಲಿದೆ, ನಡುವೆ ಏನಾಗಿದೆ, ಡಿ ಬ್ಲಾಕ್ ಬಂದಿದೆ. ಪೀರಿಯಾಡಿಕ್ ಟೇಬಲ್ ಅಲ್ಲಿ ಫಸ್ಟ್ ಗ್ರೂಪ್, ಸೆಕೆಂಡ್ ಗ್ರೂಪ್ ಏನಾಗಿದೆ, ಎಸ್ ಬ್ಲಾಕ್ ಎಲಿಮೆಂಟ್ಸ್ ಆಗಿದೆ. 13 to 18 ಪಿ ಬ್ಲಾಕ್ ಎಲಿಮೆಂಟ್ಸ್ ಆಗಿದೆ. ಇನ್ ಬಿಟ್ವೀನ್ 3 to 12 ಏನಿದೆ, ಅವು ಡಿ ಬ್ಲಾಕ್ ಎಲಿಮೆಂಟ್ ಇದೆಯಲ್ಲ. ಸೊ ದಟ್ಸ್ ವೈ ವಿ ಆರ್ ಕಾಲ್ ಇಟ್ ಆಸ್ ಎ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಥವಾ ಟ್ರಾನ್ಸಿಷನ್ ಮೆಟಲ್ಸ್ ಅಂತ ಕರಿತೀವಿ, ಡಿ ಬ್ಲಾಕ್ ಎಲಿಮೆಂಟ್ಸ್. ಕ್ಲಿಯರ್? ಸೊ ನೋಡಿ, ಇಲ್ಲಿ ಇದು ಕ್ವಶನ್ ಕೇಳಿದರೆ ಯಾವ ಒಂದು ಧಾತುಗಳಿಗೆ ಸಂಕ್ರಮಣ ಧಾತುಗಳು ಅಂತ ಕ್ವಶನ್ ಕೇಳಿದರೆ, ದಟ್ ಇಸ್ ಡಿ ಬ್ಲಾಕ್ ಎಲಿಮೆಂಟ್ಸ್ ಆರ್ ಕಾಲ್ಡ್ ಆಸ್ ಟ್ರಾನ್ಸಿಷನ್ ಎಲಿಮೆಂಟ್ಸ್. ಅರ್ಥ ಆಯ್ತಲ್ಲ? ಎಸ್. ನೋಡಿ, ಧಾತುಗಳಲ್ಲಿ ಎಲೆಕ್ಟ್ರಾನ್ಗಳು ತೀರಾ ಹೊರಕವಚದ ಡಿ ಕಕ್ಷೆಗಳಲ್ಲಿ ತುಂಬಿರುತ್ತವೆ, ಅದಕ್ಕೆ ನಾವೇನಂತ ಕರಿತೀವಿ, ಒಂದು ಡಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಕ್ಲಿಯರ್? ಆವರ್ತ ಕೋಷ್ಟಕದಲ್ಲಿ 3ರಿಂದ 12ವರೆಗೆ ಇರುವ ಒಂದು ಗುಂಪುಗಳನ್ನು ಇದು ಒಳಗೊಂಡಿರುತ್ತೆ. ಯಾವ ಒಂದು ಡಿ ಬ್ಲಾಕ್ ಎಲಿಮೆಂಟ್ಸ್. ಇಲ್ಲಿ ನೋಡಿ, ಇಲ್ಲಿಂದ ಇಟ್ಟು ಇಲ್ಲಿ ತನಕ ಏನಿದೆ ಅವು ಡಿ ಬ್ಲಾಕ್ ಎಲಿಮೆಂಟ್ಸ್ ಆಗಿರುತ್ತೆ. ಇಲ್ಲಿ ನೋಡಿ, ಇವೆರಡು ಸೇರಿ ಎಸ್ ಗುಂಪು ಧಾತುಗಳು ಆಗಿರುತ್ತೆ. ಸೊ ಇಷ್ಟು ಸೇರಿ ಏನಾಗಿರುತ್ತೆ,
ಪಿ ಬ್ಲಾಕ್ ಎಲಿಮೆಂಟ್ಸ್ ಆಗಿರುತ್ತೆ. ಇಟ್ ಈಸ್ ಬಿಟ್ವೀನ್ ಎಸ್ ಅಂಡ್ ಪಿ. ಅದಕ್ಕೆ ನಾವೇನಂತ ಕರಿತೀವಿ, ಇದಕ್ಕೆ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಕರಿತೀವಿ, ಸಂಕ್ರಮಣ ಧಾತುಗಳು ಅಂತ ಕರಿತೀವಿ. ಅರ್ಥ ಆಯ್ತಲ್ಲ? ಎಸ್ ನೋಡಿ, ನೆಕ್ಸ್ಟ್ ಕಮಿಂಗ್ ಟು ದ ಎಫ್ ಬ್ಲಾಕ್ ಎಲಿಮೆಂಟ್ಸ್. ಎಫ್ ಗುಂಪಿನ ಧಾತುಗಳು ಅಂತ ಕರಿತೀವಿ. ಧಾತುಗಳಲ್ಲಿ ಎಲೆಕ್ಟ್ರಾನ್ಗಳು ತೀರಾ ಹೊರಕಕ್ಷೆಯ ಕವಚದ ಎಫ್ ಕಕ್ಷೆಗಳಲ್ಲಿ ತುಂಬಿಕೊಂಡಿರುತ್ತೆ. ಎಫ್ ಗುಂಪಿನ ಧಾತುಗಳಲ್ಲಿ ಎರಡು ವಿಧ ಇದೆ. ಒಂದು ಇದು ಲ್ಯಾಂಥನಾಯ್ಡ್ಗಳು ಮತ್ತೆ ಆಕ್ಟಿನಾಯ್ಡ್ಗಳು ಅಂತ ಕರಿತೀವಿ. ಸೊ ಎಫ್ ಬ್ಲಾಕ್ ಕಂಟೈನ್ಸ್ 2 series ಲ್ಯಾಂಥನಾಯ್ಡ್ಸ್ ಅಂಡ್ ಆಕ್ಟಿನಾಯ್ಡ್ಸ್ ಅಂತ ಕರಿತೀವಿ. ಎಫ್ ಗುಂಪಿನ ಧಾತುಗಳಲ್ಲಿ ಲ್ಯಾಂಥನಮ್ ನಂತರ ಬರುವ 14 ಧಾತುಗಳ ಸಾಲನ್ನು ಲ್ಯಾಂಥನಾಯ್ಡ್ಗಳ ಸರಣಿ ಅಂತ ಕರೀತಾರೆ, ಸೀರೀಸ್ ಆಫ್ ಲ್ಯಾಂಥನಾಯ್ಡ್. ಎಫ್ ಗುಂಪಿನ ಧಾತುಗಳಲ್ಲಿ ಆಕ್ಟಿನಿಯಂ ನಂತರ ಬರುವ 14 ಧಾತುಗಳ ಸಾಲನ್ನು ಆಕ್ಟಿನಾಯ್ಡ್ಗಳ ಸರಣಿ ಅಂತ ಕರೀತಾರೆ. ಎಫ್ ಗುಂಪು ಧಾತುಗಳನ್ನು ಒಳ ಸಂಕ್ರಮಣ ಧಾತುಗಳು ಅಂತ ಕರೀತಾರೆ. ವೆರಿ ಇಂಪಾರ್ಟೆಂಟ್. ಸೊ ಎಫ್ ಬ್ಲಾಕ್ ಎಲಿಮೆಂಟ್ಸ್ ವಿ ಆರ್ ಕಾಲ್ಡ್ ಎಸ್ ಇನ್ನರ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಸೊ ಯಾಕೆಂದ್ರೆ ಇದು ಒಂದು ಪೆನ್ಅಲ್ಟಿಮೇಟ್ ಶೆಲ್ ಅನ್ನು ತುಂಬುತ್ತೆ. ಫಾರ್ ಎಕ್ಸಾಂಪಲ್ ಡಿ ಇಲ್ಲಿದೆ, ಎಸ್ ಇಲ್ಲಿದೆ, ಎಫ್ ಇಲ್ಲಿದೆ ಅಂತ ಇಟ್ಕೊಳ್ಳಿ. ಸೊ ಇದು ತುಂಬಲ್ಲ, ಇದು ತುಂಬುತ್ತೆ ಫಸ್ಟ್. ಅದಕ್ಕೆ ಆಂಟಿ ಪೆನಲ್ಟಿಮೇಟ್ ಅಂತ ಕರಿತೀವಿ. ಸೊ ಆಂಟಿ ಪೆನಲ್ಟಿಮೇಟ್ ಶೆಲ್ ತುಂಬಾ ಪ್ರಿಫರೆನ್ಸ್ ಕೊಡ್ತೀವಿ. ದಟ್ಸ್ ವೈ ವಿ ಆರ್ ಕಾಲ್ಡ್ ಎಸ್ ಇನ್ನರ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಕ್ಲಿಯರ್? ಎಸ್. ಸೊ ಕ್ವಶನ್ ಕೇಳ್ತಾರೆ ನಿಮಗೆ, ಯಾಕೆ ಅಂತ ಕ್ವಶನ್ ಕೇಳಲ್ಲ, ಯಾವುದನ್ನು ಈ ಒಂದು ಇನ್ನರ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಕರೀತಾರೆ ಅಥವಾ ಒಳ ಸಂಕ್ರಮಣ ಧಾತುಗಳು ಅಂತ ಯಾವುದನ್ನ ಕರೀತಾರೆ ಅಂತ ನಿಮ್ಗೆ ಬೇಜಾನ್ ಸರಿ ಕ್ವಶನ್ ಕೇಳಿದ್ದಾರೆ. ವಿ ಕ್ಯಾನ್ ಎಕ್ಸ್ಪೆಕ್ಟ್ ದಿಸ್ ಕ್ವಶನ್. ಕ್ಲಿಯರ್? ಎಸ್. ದಟ್ ಈಸ್ ಎಫ್ ಬ್ಲಾಕ್ ಎಲಿಮೆಂಟ್ಸ್, ಎಫ್ ಗುಂಪಿನ ಧಾತುಗಳು. ನೋಡಿ ಇಲ್ಲಿ ಲ್ಯಾಂಥನಾಯ್ಡ್ಸ್, ಆಕ್ಟಿನಾಯ್ಡ್, ಲ್ಯಾಂಥನಮ್ ಸರಣಿ ಮತ್ತೆ ಆಕ್ಟಿನಮ್ ಸರಣಿ ಆಗಿರುತ್ತೆ, ಎಫ್ ಬ್ಲಾಕ್ ಎಲಿಮೆಂಟ್ಸ್ ಆಗಿರುತ್ತೆ. ಈ ಒಂದು ಮ್ಯಾಕ್ಸಿಮಮ್ ರೇಡಿಯೋ ಆಕ್ಟಿವ್ ಎಲಿಮೆಂಟ್ಸ್ ಆಗಿರುತ್ತೆ. ಲ್ಯಾಂಥನಾಯ್ಡ್ಸ್ ಅಂಡ್ ಆಕ್ಟಿನಾಯ್ಡ್ಸ್ ಮ್ಯಾನ್ ಮೇಡ್ ಎಲಿಮೆಂಟ್ಸ್ ಆಗಿರುತ್ತೆ. ಕ್ಲಿಯರ್? ಎಸ್. ಎಸ್ ನೋಡಿ, ದಿಸ್ ಇಸ್ ಆಲ್ ಅಬೌಟ್ ಟುಡೇಸ್ ಕ್ಲಾಸ್. ನಾವು ಇವತ್ತಿನ ಕ್ಲಾಸಲ್ಲಿ ಎಸ್ ಬ್ಲಾಕ್, ಡಿ ಬ್ಲಾಕ್, ಪಿ ಬ್ಲಾಕ್, ಎಫ್ ಬ್ಲಾಕ್ ಬಗ್ಗೆ ನೋಡಿದ್ವಲ್ಲ. ಮುಂದಿನ ಕ್ಲಾಸಲ್ಲಿ ನಾವು ಒಂದು ಪಿ ಬ್ಲಾಕ್ ಅಲ್ಲಿ ಬರುವ ತುಂಬಾ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವ ಒಂದು ಆಲೋಜನ್ಸ್ ಮತ್ತೆ ಒಂದು ನೋಬಲ್ ಗ್ಯಾಸಸ್ ಬಗ್ಗೆ ತಿಳ್ಕೊಂತಾ ಹೋಗೋಣ. ನೋಬಲ್ ಗ್ಯಾಸಸ್ ಅಲ್ಲಿ ಒಂದಲ್ಲ ಒಂದು ಎಕ್ಸಾಮ್ ಅಲ್ಲಿ 1 or 2 ಕ್ವಶನ್ಸ್ ಇದ್ದೇ ಇರುತ್ತೆ. ಕ್ಲಿಯರ್? ನಾಟ್ ಸಪೋಸ್ ಟು ನೆಗ್ಲೆಕ್ಟ್ ದಟ್ ನೋಬಲ್ ಗ್ಯಾಸಸ್. ಇನ್ ಡೀಟೇಲ್ ಆಗಿ ಅವುಗಳ ಯೂಸಸ್ ಏನು, ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತೆಲ್ಲ ಹೇಳ್ಬಿಟ್ಟು ತಿಳ್ಕೊಳ್ತಾ ಹೋಗೋಣ. ಅರ್ಥ ಆಯ್ತಲ್ಲ? ಎಸ್ ನೋಡಿ, ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದಂದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಸೊ we are expecting something support from the students. Okay, so ನೀವು ನಮಗೆ ಸಪೋರ್ಟ್ ಮಾಡ್ತೀರಾ ಅನ್ಕೊಂಡಿದೀವಿ. ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್, click on the like button, share your friends. Clear? Yes, thank you. ಮತ್ತೆ ಸಿಗೋಣ.